ಏನಂತ ಆರ್ಡರ್ ಇದೆ ಅವ್ರಿಗೆ ಓದಕ್ ಕೊಡ್ರಿ, ಹೇಳ್ರಿ ಅವ್ರಿಗೆ. ಅರೆಸ್ಟ್ ಆರ್ಡರ್ ಮಾಡ್ತೇನೆ ನಾನು. we are directing arrest and detention. Date of hearing ಅಲ್ಲಿ ಅವರಿಗೆ arrears of maintenance ಪೇ ಮಾಡಿ ಆಮೇಲೆ then they should argue ಅಂತ. arrears of ಪೇ ಮಾಡಿಲ್ಲ ಅಂತ ನಾನು ನೋಡಿ ಇಲ್ಲಿ ಆರ್ಡರ್ ಸೆಂಡ್ ಮಾಡಿದ್ವಿ ಲಾಸ್ಟ್ ಟೈಮ್. Filing the memo of calculation, your lordship. ನಿಮ್ ಕ್ಯಾಲ್ಕುಲೇಷನ್ ಪ್ರಕಾರ ಎಷ್ಟು ಕೊಡ್ಬೇಕು? 2,09,000 ಕೊಡ್ಬೇಕಾಗುತ್ತೆ. ಅದ್ ಕೊಡಿ. ಇಲ್ಲಪ್ಪ ಅಂದ್ರೆ ಅರೆಸ್ಟ್ ಮಾಡೋಕಂತ ಆರ್ಡರ್ ಬಂದೇವ್ ನಾವು. ಮೆಮೋ ಮೊದ್ಲೇ ಕೊಡ್ಬೇಕು ಅವೆಲ್ಲ. ಇಲ್ಲಿ ಕೋರ್ಟ್ನಾಗ ಕೊಟ್ರೆ ಹೆಂಗ್ ಮಾಡ್ಬೇಕು? ಮೊದ್ಲೇ ಕೊಟ್ರೆ ಅವ್ರು ಕೇಳ್ಕೊತಾರೆ, ಮಾಡ್ತಾರೆ ಅಲ್ವಾ? ಏನಾಗಿದೆ ಅಂದ್ರೆ ಎಷ್ಟು ಈಗ ಅಮೌಂಟ್ ಎಷ್ಟು ತುಂಬಿದಿರಿ ಈಗ? today is ready to pay 50,000, your lordship. ಏನಂತ ಆರ್ಡರ್ ಇದೆ ಅವ್ರಿಗೆ ಓದಕ್ ಕೊಡ್ರಿ, ಹೇಳ್ರಿ ಅವ್ರಿಗೆ. ಅರೆಸ್ಟ್ ಆರ್ಡರ್ ಮಾಡ್ತೇನೆ ನಾನು. we are directing arrest and detention. ಕೇಳಿ ಹೇಳಿ ಅವ್ರಿಗೆ. ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆರ್ಡರ್ ಮಾಡ್ತೇವೆ ನಾವು. ಲೇಡಿ ಹೆಂಗ್ ಜೀವನ ಮಾಡ್ಬೇಕು? ನೀವು ಒಪ್ಕೊಂಡಂತ ಅಮೌಂಟ್ ಆದ್ರೂ ಕೊಡ್ಬೇಕಲ್ಲ, ಅದು ಕೊಡೋದು ಬೇಡ. Today is ready to pay 1 lakh rupees. Remaining 2-3 days my lord he will pay it today. ಕೊಡಿ. ಹಂಗೆಲ್ಲ ಮಾಡ್ಬಾರ್ದು. ಕೋರ್ಟ್ ಆದೇಶ ಇದ್ದಾಗ ಆ ಪ್ರಕಾರ ನಡ್ಕೋಬೇಕು. ಪ್ಲೀಸ್ ಕೊಡಿ, ದುಡ್ಡು ಕೊಡಿ. ಚೆಕ್ ಕೊಡ್ತಾರೆ ಸ್ವಾಮಿ. ಚೆಕ್ ಏನ್ ಗ್ಯಾರಂಟಿ ಇದೆ? ನಾಳೆ ಎನ್ಕ್ಯಾಶ್ಮೆಂಟ್ ಆಗ್ತದ? ಆಗ್ತದ, ದುಡ್ಡು ಇದೆ ಬ್ಯಾಂಕ್ ಅಲ್ಲಿ ಇದೆ ಅಂತ ಅವ್ರು ಹೇಳಿದ್ರು. ಕೇಳ್ಕೊಂಡ್ರೆ ಮಾಡ್ತಾರೆ. ಎಷ್ಟಿದೆ ಬ್ಯಾಂಕ್ ನಲ್ಲಿ ಅಕೌಂಟ್ ನಲ್ಲಿ? ಬ್ಯಾಂಕ್ ಅಕೌಂಟ್ ನಿಮ್ ಬ್ಯಾಂಕ್ ಯಾವ್ದು ಕೊಡ್ರಿ, ಅವರಿಗೆ ಒಂದು ಕರೀರಿ, ರಿಜಿಸ್ಟ್ರಾರ್ ಜನರಲ್ ಫೋನ್ ಮಾಡಿ ಮ್ಯಾನೇಜರ್ಗೆ ಅವ್ರ ಅಕೌಂಟ್ ನಲ್ಲಿ ಎಷ್ಟಿದೆ ಅಂತ ಕೊಡ್ರಿ. ನಿಮ್ ಬ್ಯಾಂಕ್ ಅಕೌಂಟ್ ಕೊಡಿ, ಅಥವಾ ನೀವೇ ಹೇಳ್ತೀರಾ? 1.5 ಲಕ್ಷ ಇದೆ ಅಂತ ಸ್ವಾಮಿ. 1.5 ಲಕ್ಷ ತನಕ ಇದೆ, ದುಡ್ಡು ಇದೆ ಅಂತ. ಎಷ್ಟು ಲಕ್ಷ ಇದೆ ಬ್ಯಾಂಕ್ ನಲ್ಲಿ ಈಗ? ಮತ್ತೆ ನಾನು ಅದು ಅಲ್ಲಿಂದ SP ಆರ್ಡರ್ ಮಾಡಿ ತರಿಸ್ತೇನೆ ನಾನು ಎಲ್ಲ ಡೀಟೇಲ್ಸ್. ಬ್ಯಾಂಕ್ ಅಕೌಂಟ್ ನಲ್ಲಿ ಎಷ್ಟಿದೆ ಅಂತ ಕೇಳಿ, ಅವರೇ ಹೇಳ್ತಾರೋ ನಾ ಪೊಲೀಸರಿಂದ ತರ್ಸ್ಕೋಬೇಕು? 1.5 ಲಕ್ಷ ತನಕ ಇದೆ ಅಂತೆ. 1.5 ಲಕ್ಷ ಇದೆ ಅಂತ ಹೇಳ್ತಾರೆ. ಬ್ಯಾಂಕ್ ನಲ್ಲಿ 1.5 ಲಕ್ಷ ಮಾತ್ರ ಇದೆಯಾ? ಇದೆ. ಏನ್ ನಿಮ್ ಬ್ಯಾಂಕ್ ಅಕೌಂಟ್ ಬರ್ಕೊಡಿ, ಚೆಕ್ ಕೊಡಿ. ನೋಡ್ರಿ, RG ಫೋನ್ ಮಾಡಿ, ಆ ಬ್ಯಾಂಕ್ ಮ್ಯಾನೇಜರಿಗೆ ಫೋನ್ ಮಾಡಿ ಎಷ್ಟು ಅಮೌಂಟ್ ಇದೆ ಅನ್ಕೊಂಡು ವಾಟ್ಸ್ಆಪ್ ನಲ್ಲಿ ತರ್ಸೋಬೇಕು. ಓಕೆ, RG ಡೈರೆಕ್ಟೆಡ್ ಟು ಸೆಕ್ಯೂರ್ ದಿ ಬ್ಯಾಂಕ್ ಬ್ಯಾಲೆನ್ಸ್ ಆಫ್ ದಿ ರೆಸ್ಪಾಂಡೆಂಟ್ within 10 minutes from the concerned bank. Full stop. This order shall be treated as an assurance against privacy violation. Okay. But that's ಕೂತ್ಕೊಳ್ಳಿ ಪ್ಲೀಸ್. ನೋಡಿ ಎಷ್ಟು ಅಮೌಂಟ್ ಇದೆ ಅಂತ. ಅಲ್ಲಿ ಜಾಸ್ತಿ ಇತ್ತು ಅಂದ್ರೆ ಅವ್ರ ಮನೆಗೆ ಹೋಗಲ್ಲ. ಈಗ ಹೇಳಿ ಇನ್ನೊಂದ್ಸರಿ ಅವ್ರಿಗೆ ಹೇಳಿ, ಅಮೌಂಟ್ ಏನಾದ್ರು ಜಾಸ್ತಿ ಇತ್ತು ಅಂದ್ರೆ, ನಮ್ಗೆ ಏನಾರ ಸುಳ್ಳು ಹೇಳಿದ್ರಿ ಅಂತ ಗೊತ್ತಾಯ್ತು ಅಂದ್ರೆ ನೋಡಿಲ್ಲ, ಆಯ್ತು, ನಿಮ್ ಬ್ಯಾಂಕ್ ಅಕೌಂಟ್ ನಿಂದ ಕೇಳ್ಕೊಂಡು ಹೇಳ್ರಿ, ನಾವು ಸಪರೇಟ್ ತರಿಸ್ತೀವಿ, ನೀವು ಕೇಳ್ಕೊಳ್ಳಿ. ಏನ್ ಕೊಡಿ ಇಮಿಡಿಯೇಟ್ಲಿ ಅರ್ಜಿಗೆ ತರಿಸಿ ಅವ್ರು ನೀವು ಹೇಳ್ಬೇಕು. ಈಗ ಅರ್ಜಿ ಟು ಫೈಲ್ ದ ಇನ್ಫಾರ್ಮೇಶನ್ ಇನ್ ಸೀಲ್ಡ್ ಕವರ್ ತರಿಸಿ. ಅದು ನಿಜ ಇರಲಿದ್ರೆ ಮಾತ್ರ ನಾವು ಹಂಗ ಬಿಡಲ್ಲ. ಆಯ್ತು, ಈಗ ಕೊಡಿ, ದುಡ್ಡು ಕೊಡಿ. ಎಷ್ಟು ದುಡ್ಡು ತಂದಾರ ಈಗ ಅವ್ರು? ದುಡ್ಡು ಅದೇ ಚೆಕ್ ಕೊಡ್ತಾರೆ, ದುಡ್ಡು ತಂದಿಲ್ಲ ಸ್ವಾಮಿ ಅವರು. ಅದಕ್ಕೆ ಚೆಕ್ ಕೊಡಂತ ಇದು ಮಾಡ್ಕೊಂಡ್ ಬಂದಿದ್ದಾರೆ. ಕಾಲ್ ದಿಸ್ ಅಲ್ಲಿ ಪಾಸ್ ಔಟ್. ಇಷ್ಟು ಆರ್ಡರ್ ಮಾಡಿದ್ರು, ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಏನಪ್ಪ ಭಾರಿ ಧೈರ್ಯ ಬಿಡಿ. He brought the check, your lordship. ನಾಳೆ ತಂದು ಕೊಡ್ತೀರಾ ಉಳಿದಿದ್ದ ಅಮೌಂಟ್? ಪ್ಲೀಸ್ your lordship. ಕೊಡಿ, ಇಸ್ಕೊಳಮ್ಮ, ಬಂದ್ ಕೊಡಿ ಚೆಕ್ ಅಂತ. Recall that order. Counsel, the respondent husband personally present before the court 1 ಲಕ್ಷ has handed a check dated so and so, drawn on so and so bank for a sum of rupees 1.5 lakh in favor of the appellant wife, with the assurance that there is sufficient balance in the bank account, and on due presentation the check shall be honored, failing which the act may amount to
contempt of this court. Full stop. ಕೊಡಿ, ಚೆಕ್ ಕೊಡಿ. ಕೊಡ್ತೀನಿ ಸರ್ ಮೇಲೆ Check ಕೊಡಿ. ಕೊಡಿ. Call this. The balance amount shall be paid tomorrow. Call this matter tomorrow. the today the matter will listed for the payment of permanent alimony ಸಲಾಗಿ ಇವತ್ತು ಲಿಸ್ಟ್ ಆಗಿತ್ತು ಮ್ಯಾಟರ್ ಅದು. ಮೊದ್ಲಿಗೆ ನೀವು ಪೇಮೆಂಟ್ ಮಾಡಿ, ನೀವು ಮೊದ್ಲಿಗೆ ಕೋರ್ಟ್ಗೆ ಮಾನ್ಯ ಮಾಡ್ತೀರಿ, ಆದೇಶ ಪಾಲನೆ ಮಾಡ್ತೀರಿ ಅಂತ ನಮ್ಗೆ ಅನಿಸ್ತಿ. ಆಮೇಲೆ ನಾವು ಏನಾರ ಒಂದ್ ಮರ್ಸಿ ತೋರ್ಸೋಣ. ಪಾಲನೆ ಮಾಡಿದವ್ರಿಗಿಲ್ಲ. ನಾಳೆ ನಿಮ್ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡ್ಬರ್ಬೇಕು. ಈ ರೆಸ್ಪಾಂಡೆಂಟ್ ಹಸ್ಬೆಂಡ್ is directed to bring the bank statement of his account till this day.